ನಮಸ್ಕಾರ, ಮುಂಗಾರು ವ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಇವತ್ತು ವೀರಲ್ ಅಡಿಗೆ ಮಾಡ್ತಾ ಇದ್ದಾಳೆ. ಅಡಿಗೆ ಅಂತ ಹೇಳಿದ್ರೆ ಅವಳಿಗೆ ಒಂದು ರೀಲ್ ಸಿಕ್ಕಿತು, ಅದು ಅವಳು ನೋಡಿ ಮಾಡ್ತೇನೆ ಅಡಿಗೆ ಇವತ್ತು ಅಂತೇಳಿ ಹೇಳಿದ್ಲು. ಹಾಗೆ ನಮ್ಮ ಮನೆಯ ಹಿತ್ತಲಲ್ಲಿ ಬೆಂಡೆಕಾಯಿ ಆಗಿತ್ತು, ಅವಳಿಗೆ ಬೆಂಡೆಕಾಯಿ ತುಂಬ ಫೇವ್ರೇಟ್ ಅಂತೆ. ಹಾಗೆ ಬೆಂಡೆಕಾಯಿ ಮತ್ತೆ ಮೊಟ್ಟೆ ಹಾಕಿ ಬೆಂಡೆಕಾಯಿ ಬುರ್ಜಿ ಮಾಡುವ ಅಂತೇಳಿ ಹೇಳಿದ್ಲು. ಹಾಗೆ ಅವಳೇ ಮಾಡ್ತೇನೆ ಅಂತ ಹೇಳಿದ್ಲು. ಹಾಗೆ ನಾವು ಆಯಿತು ಅಂತ ಹೇಳಿದ್ವಿ. ಹೇಗೆಲ್ಲ ಅವಳು ಈ ರೆಸಿಪಿಯನ್ನು ಮಾಡಿದ್ಲು ಅಂತ ಹೇಳಿ ಈ ವ್ಲಾಗಲ್ಲಿ ನಾವು ನಿಮಗೆ ತೋರಿಸ್ತೇವೆ, ನೋಡಿ ಎಂಜಾಯ್ ಮಾಡಿ. ಈಗ ನಾವು ಫಸ್ಟಿಗೆ ಒಣಮೆಣಸು ಮತ್ತು ಕಡಲೆಕಾಯಿ ಮತ್ತು ಸ್ವಲ್ಪ ಜೀರಿಗೆ ತಗೊಂಡಿದ್ದೇವೆ. ಇದಕ್ಕೆ ಸ್ವಲ್ಪ ಮಸಾಲ ಬೇಕಾಗಿರುವಂಥದ್ದು. ಇಲ್ಲಿ ನಾವು ಕ್ಯಾಮರಾ ಸೆಟ್ ಮಾಡಲಿಕ್ಕೆ ಪರದಾಡ್ತಾ ಇದ್ದೇವೆ. ಓ ದೇವಾ, ಕ್ಯಾಮ್ರಾನೇ ಸೆಟ್ ಆಗ್ತಾ ಇರಲಿಲ್ಲ. ಈ ಒಣಮೆಣಸು ಮತ್ತು ಜೀರಿಗೆ ಮತ್ತು ಕಡಲೆಕಾಯಿ ಏನಿದೆ ಅದನ್ನು ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಿ ಆಮೇಲೆ ಅದನ್ನು ಮಿಕ್ಸಿ ಮಾಡಬೇಕು. ಇಲ್ಲಿ ಅಮ್ಮ ನಮಗೆ ಎಂತ ಮಾಡ್ತಿದ್ದಾರೆ, ಮಾವಿನಕಾಯಿದು ಚಟ್ನಿ ಮಾಡ್ತಾ ಇದ್ದಾರೆ. ಮಾವಿನಕಾಯಿ ಚಟ್ನಿಗೆ ಅಮ್ಮ ಎಂತೆಲ್ಲ ತಗೊಂಡಿದ್ದಾರೆ. ಇಲ್ಲಿ ಇಂಗ್ರೀಡಿಯೆಂಟ್ಸ್ ನಮಗೆ ಎಂತ ಅಂತ ಗೊತ್ತಿಲ್ಲ, ಅಂದರೆ ಎಂತೆಲ್ಲ ತಗೊಂಡಿದ್ದಾರೆ ಅಂತ ಹೇಳಿ ಅಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ. ಇಲ್ಲಿ ಇವರೆಲ್ಲ ಎಂತ ಮಾಡ್ತಿದ್ಯಾ? ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತೀನಿ. ಅವಳು ಗ್ರೈಂಡ್ ಮಾಡ್ತಾ ಇದ್ದಾಳೆ. ಅದು 3 ಮಸಾಲ ಇತ್ತಲ್ಲ, ಕಡಲೆಕಾಯಿ, ಜೀರಿಗೆ ಮತ್ತೆ ಮೆಣಸು, ಅದನ್ನ ಗ್ರೈಂಡ್ ಮಾಡ್ತಾ ಇದ್ದಾಳೆ. ಇನ್ನು ಸ್ವಲ್ಪ ತರಿ ಆಗಬೇಕು ಅದು. ಈಗ ಮತ್ತೊಮ್ಮೆ ಗ್ರೈಂಡ್ ಮಾಡ್ತಾ ಇದ್ದಾಳೆ. ಇವಾಗ ಫೈನಲಿ ಅದು ತರಿಯಾಗಿ ಬಂತು ನೋಡಿ. ಈ ತರ ತರಿಯಾಗಿ ಬರ್ಬೇಕಂತ ನಿಮಗೆ ತೋರಿಸ್ತಾ ಇದ್ದಾಳೆ. ಈಗ ನೆಕ್ಸ್ಟ್ ಒಳಗಡೆ ಹೋಗಿ ಅವಳು ಬಾಣಲಿಗೆ ಬೆಂಕಿ ಹಾಕಿದ್ವಿ. ಫಸ್ಟ್ ಗ್ಯಾಸ್ ಹೊತ್ತಿಸಿ ಈಗ ಬಾಣಲಿಗೆ ಎಣ್ಣೆ ಹಾಕ್ತಾ ಇದ್ದಾಳೆ. ಆಮೇಲೆ ಬೆಂಡೆಕಾಯಿ ಹಾಕಿ ಅದರದ್ದು ಗಮ್ ಹೋಗೋ ತನಕ ಕೂಡ ಅದನ್ನ ಚಂದ ಮಾಡಿ ಫ್ರೈ ಮಾಡ್ತಾ ಇದ್ದಾಳೆ. ಅಷ್ಟೊತ್ತಿಗೆ ನನ್ನ ಅಮ್ಮ ಕೂಡ ಬಂದ್ರು, ಎಂತ ಕಾಮಿಡಿ ಮಾಡ್ಕೊಂಡ್ ಬಂದ್ರು ಆಯ್ತಾ. ಹಾಗೆ ನಮ್ಗೆ ಸ್ವಲ್ಪ ನಗ್ಲಿಕ್ಕೆ ಬಂತು. ಅಲ್ಲಿ ಎಲ್ಲಿದ್ದಾರೆಯಾ ಅಮ್ಮ? ಬರ್ತಾರ ಇಲ್ಲಿ? ಆಗ ಬಂದ್ರು ಅಮ್ಮ ಬಂದ್ರು, ಎಂತದ ಕಾಮಿಡಿ ಮಾಡ್ಕೊಂಡ್ ಬಂದ್ರು. ಅಷ್ಟೊತ್ತಿಗೆ ನಾವು ಲೊಕೇಶನ್ ಚೇಂಜ್ ಮಾಡಿದ್ವಿ. ಯಾಕಂತ ಹೇಳಿದ್ರೆ ನಮ್ಗೆ ಅಲ್ಲಿ ಬೆಳಕು ಸ್ವಲ್ಪ ಕಮ್ಮಿ ಆಯ್ತು. ಹಾಗಾಗಿ ಇಲ್ಲಿ ಹೇಗೂ ಅನ್ನ ಆಗಿತ್ತಲ್ಲ, ಹಾಗೆ ಇಲ್ಲಿ ಮಾಡುವ ಅಂತ ಹೇಳಿ ನಾವು ಇಲ್ಲಿ ಅಡಿಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಚೇಂಜ್ ಮಾಡಿ ಇಲ್ಲಿ ಇಡೋದು ನಾವೀಗ ರನ್ನಿಯಲ್ಲಿ. ಹೌದು, ರನ್ನಿಯಲ್ಲಿ ಮಾಡುದು ಈಗ. ಅದರಲ್ಲಿ ಒಲೆಯಾ? ಒಲೆ ಒಲೆ ಅಂತ ಇಲ್ಲಿ ಸೆಕೆ ಆಗ್ತದೆ, ಒಳಗೇನೆ ಆಗ್ತದೆ. ಹೌದಾ? ಹೋಗುವ ಒಳಗೆ ಮತ್ತೆ. ಅಲ್ಲಿ ಒಂದು ಭೂತ ನಿಂತಿದೆ. ಅಲುಗಾಡೋದಿಲ್ಲ ಭೂತ, ಅದು ನೋಡಿ ಹೇಗೆ ನಿಂತಿದೆ ನೋಡಿ. ಆಚೆ ಈಚೆ ಹೋಗುದಿಲ್ಲ ಮಾರ. ಇನ್ನು ಯಾವಾಗ ಈಚೆ ಬರ್ತಾರೆ ನೋಡು. ವೀರಲ್, ಅದು ಭೂತ ಅಲ್ಲಾಡುದಿಲ್ಲ ಮಾರೆ ನಮ್ದು. ನಿಲ್ತದೆ. ನಾಟಕ ಮಾಡುದು ಅಲ್ಲಿ ಹೋಗಿ, ನಾಟಕ ಮಾಡುದು. ನಾನು ಇಜಿ ಇದ್ದೇನೆ. ಈಗ ಅದು ಆಯ್ತಾ? ಅದು ಪ್ಲೇಟಿಗೆ ಹಾಕ್ಲಿಕ್ಕೆ ಈಗ. ಇರು. ಸೊ ಇಲ್ಲಿ ನಾನು ಮತ್ತೆ ಬಾಣ್ಲಿಗೆ ಹಾಕಿ ಪುನಃ ಪ್ಲೇಟಿಗೆ ಹಾಕ್ತಿದ್ದೇನೆ. ಯಾಕಂದ್ರೆ ನಂದು ಅಕ್ಕಂದು ಶೂಟಿಂಗ್ ರೆಡಿ ಆಗಿರ್ಲಿಲ್ಲ. ನಂದೊಂದು ಅಕ್ಕ ಇದ್ದಾಳಲ್ಲ, ಒಂದು ಸರಿ ಮಾಡುದಿಲ್ಲ. ಒಲೆಯಲ್ಲಿಟ್ಟು ಎಣ್ಣೆ ಹಾಕಿ ಪುನಃ ಈರುಳ್ಳಿ ಹಾಕಿ, ಈರುಳ್ಳಿ ಎಣ್ಣೆ ಹಾಕ್ತೇನೆ. ಹೇಳು ಎಂತ ಮಾಡ್ಲಿಕ್ಕೆ? ಈಗ ಎಣ್ಣೆ ಹಾಕ್ಲಿಕ್ಕೆ ಸಾಕು. ಎಣ್ಣೆ ಹಾಕಿ ಮತ್ತೆ ನೆಕ್ಸ್ಟ್ ಸಾಸಿವೆ ಹಾಕ್ಬೇಕಾ ಫಸ್ಟ್? ಸಾಸಿವೆ ಹಾಕಿ,
ಇದೆಂತ ಮಾವಿನಕಾಯಿ ಚಟ್ನಿಗೆ ರೆಡಿ ಮಾಡ್ತಾ ಇದ್ದಾರೆ. ಈಗ ಸಾಸಿವೆ ಇಲ್ಲಿ ಸಾಸಿವೆ ಹಾಕ್ಬೇಕು. ಈಗ ಇಲ್ಲಿ ಒಂದ್ ಸ್ವಲ್ಪ ಸಾಸಿವೆ ಹಾಕಿ ಅದು ಪಟ್ ಪಟ್ ಅಂತ ಮಾರಕ್ಕೆ ಇರ್ಬೇಕು. ಇಲ್ಲಿ ಅಲ್ಲಿ ಎಂತ ಪಟ್ ಪಟ್ ಸಿಡಿಬೇಕು. ಸಿಡಿಬೇಕು. ಸ್ವಲ್ಪ ಇದು ಉಸೋ ಮುಖ ಹಾಕುವ. ಕೈ ಕರಿಬೇವು ತಂದೆ 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 ಇರಿ ಒಂದು ನಿಮಿಷ. ಕರಿಬೇವು ತಗೊಂಡ್ ಬರುವ. ಡೋಂಟ್ ವರಿ. ಸಾಕಲ್ಲ 2 ಈಗ ಎಂತ ಈರುಳ್ಳಿ ಮತ್ತೆ ಮೆಣಸಿನಕಾಯಿ. ಓಕೆ, ಅದನ್ನ ಸರಿ ಫ್ರೈ ಮಾಡ್ಬೇಕಲ್ಲ. ಹಸಿ ಮೆಣಸು. ಹಸಿ ಮೆಣಸು ಫ್ರೈ ಮಾಡ್ಬೇಕು. ಅದರ ಕಲರ್ ಬ್ರೌನ್ ಆಗುವವರೆಗೆ. ಸೊ ಹೆಲ್ಪ್ ಮಾಡ್ತಾ ಇದ್ದೆ ನಾನು. ಎಂತ ಅಂತ ಹೇಳಿದ್ರೆ ಅಮ್ಮ ತಗೋ ಓಯರ್ ನನಗೆ ಓಯರ್ ಬಸೋನು ತಗೋ, ಇದನ್ನಿಟ್ಟು ಕುತ್ಕೋ. ನೀ ಮನೇಲಿ ಅಡಿಗೆ ಮಾಡ್ತೀಯಾ? ಈಗ ಅಮ್ಮ ನೋಡಿದ್ರೆ ಸರಿ ಆಯ್ತು. ಬೈತಾರ? ಬೈಲಿಕ್ಕಿಲ್ಲ. ಕೇಳ್ತಾರೆ. ನಿಂಗೆ ಮನೆಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ನಿಂಗೆ ಅಲ್ಲ. ಇದು ಅವಳು ಮನೆಯಲ್ಲಿ ಮಾಡ್ಬೇಕಂತ ಮಾಡಿದಲ್ಲ. ಇದು ಅವಳು ಸುಮ್ಮನೆ ರೀಲ್ಸ್ ನೋಡ್ತಾ ಇದ್ಲು. ಆಗ ಅವಳಿಗೆ ಒಂದು ಬೆಂಡೆಕಾಯ್ದು ರೆಸಿಪಿ ಕಾಣಿತು. ಹಾಗೆ ಸ್ಟಾರ್ಟ್ ಮಾಡಿದಲ್ಲ ನಾ. ಮೋಶಿ ಬೆಂಡೆಕಾಯಿ ಮಾಡುವ ಅದು ಮೋಶಿ ನೋಡಿ ಎಂತ ಮಾಡ್ತಾರೆ. ಮೋಶಿ ಇದು ಮಾಡುದು ಅಂತ ಮಾವಿನಕಾಯಿ ಚಟ್ನಿ. ಇದರ ಕಲರ್ ಸ್ವಲ್ಪ ಬ್ರೌನ್ ಆಗ್ತಾ ಉಂಟು. ಇನ್ನು ಸ್ವಲ್ಪ ಬ್ರೌನ್ ಆಗ್ಬೇಕು. ಸರಿ, ಇದು ಉರಿತಾ ಉಂಟಾ? ಸರಿ, ಸಾಕಾ? ಏನೇ ಹೇಳು, ನೀನು ಅಡುಗೆ ಮಾಡಿ. ಸಾಕಲ್ಲ, ಇಲ್ಲ ಬೇಕು. ನಿಂಗೆ ಅಡುಗೆ ಮಾಡಲಿಕ್ಕೆ ಇಷ್ಟ ಅಲ್ವಾ? ಒಮ್ಮೊಮ್ಮೆ ಇಷ್ಟ ಇಲ್ಲ. ಇವತ್ತು ಇಷ್ಟ ಉಂಟಾ ಇಲ್ವಾ? ಇವತ್ತು ಇಷ್ಟ. ಅದು ಹೇಗೆ ಇಷ್ಟ ಬಂದದ್ದು ಇವತ್ತು? ಮನಸ್ಸು. ಈಗ ಬೆಂಡೆ ಹಾಕ್ಬೇಕು. ಅಷ್ಟೇ ಇದಲ್ಲ. ಬೆಂಡೆ ಹಾಕಿ ಅದನ್ನು ಈಗ ಒಳ್ಳೆ ಫ್ರೈ ಮಾಡಿ. ಪುನಃ ಒಳ್ಳೆ ಫ್ರೈ ಮಾಡಿ. ನೀರಿನ ಸ್ವಲ್ಪ ಜಾಸ್ತಿ ಆಯ್ತು. ಇಲ್ಲವಾ, ಸರಿ ಉಂಟು. ಮೊಟ್ಟೆ ತಂದಿಲ್ಲ ಮೋಶಿ. ಮೊಟ್ಟೆ ಪಿಠ ಲಾಸ್ಟ್. ಕರಿಮೆಣಸು ಮೊಟ್ಟೆಗೆ ಫಸ್ಟ್ ಮೊಟ್ಟೆ ದಿಯಮ್ಮ. ಮೊಟ್ಟೆ ದಿದ್ದು ಮಾಡಿ ಕೂಡ ಪಿಠ. ಮೋಸಿಗೆ ಬೆಚ್ಚ ಅಲ್ಲಿಗೋ ತಗೋ. ಮಗ ಸಾಕಿದ್ನೆ. ಯೂಟ್ಯೂಬ್ ಇಸ್ ಆಲ್ ಫಾರ್. ನಾನು ಈರುಳ್ಳಿ ತಂದದ್ದು ತಿನ್ಕೊಂಡಂತ. ಹೀಗೆ ಬಟನ್ ಮೊಟ್ಟೆ 5 ಮೊಟ್ಟೆ. 5 ಎಷ್ಟು ನೋಡಿ. ಬಂದೆ ಇರು. ಎಷ್ಟು ಮೊಟ್ಟೆ ಹಾಕ್ತಿ? 3 ಮೊಟ್ಟೆ ಹಾಕಿದೆ. 3 ಅಲ್ಲ 4. ಎಷ್ಟು ಹಾಕ್ತಿ ಟೋಟಲ್? 4 ಹಾಕ್ತಿಯಾ? 5 ಗಲ್ಲು. 5 ಆಯ್ತಾ? ಈಗ 5 ಹಾಕ್ತಿಯಾ? 5 ಮೊಟ್ಟೆ ಹಾಕಿ ಮಿಕ್ಸ್ ಮಾಡ್ಬೇಕು. ಅಲ್ಲೇ ಉಂಟು ನೋಡು, ಫ್ರಿಜ್ ಅಲ್ಲಿ ಇದೆ.
ಅಲ್ಲಿವರೆಗೆ ನಾವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ. ಇದರಲ್ಲಿ ಬರೋವರೆಗೆ ಇದು ಹೀಗೆ ಆಗ್ತದೆ ನೋಡುವ. ಸ್ವಲ್ಪ ಮಿಕ್ಸ್ ಮಾಡಬೇಕು, ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಪೆಪ್ಪರ್ ಹಾಕುವ. ಜಾಸ್ತಿ ಹಾಕ್ಬೇಡ, ಸಾಕು 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 ಸಾಕು. ನೆಕ್ಸ್ಟ್ ಈಗ ಅರಶಿನ. ಎಷ್ಟು ತೋರಿಸು ನಂಗೆ ಫಸ್ಟ್. ಸಾಕಾ? ಸ್ವಲ್ಪ ಹಾಕು. ಸಾಕು ಹಾಕು ಅರಶಿನ. ಮತ್ತೆ ನೆಕ್ಸ್ಟ್ ಉಪ್ಪು. ಉಪ್ಪು. ಪರವಾಗಿಲ್ಲ ಇರಲಿ. ತೋರಿಸು ನಂಗೆ. ಸಾಕು. ಗಲೆ ಅರಶಿನ. ಇದು ಹಾಕಿಲ್ಲ. ಎಂತ ಅದೀಗ ಹಾಕಿದ್ದ ಎಂತ ಪೌಡರ್. ಇದು ಮಿಕ್ಸ್ ಮಾಡೋಕೆ ಉಂಟಲ್ಲ, ಕೆಲವು ಹಳತಾಗಿರ್ತದಲ್ಲ, ಇದನ್ನು ಹೀಗೆ ಮಾಡಬೇಕು ಅಷ್ಟೇ ಆಯ್ತಾ. ಫಾಸ್ಟ್ ಹೀಗೆ ತಯಾರಿಸಬೇಕು. ನಿಧಾನ ಮಾಡಿದ್ರೆ ಕರಗಿಸ್ತದೆ ಆಯ್ತಾ. ಘಮ ಘಮ ಉಂಟು, ಘಮ ಘಮ. ಈಗ ಇದು ಪೌಡರ್ ಹಾಕುವ. ಮಿಕ್ಸ್ ಮಾಡಿಕೊಂಡಿದ್ದಲ್ಲ ನಾವು, ಅದನ್ನ ಮೊದಲು ಮಿಕ್ಸ್ ಮಾಡಿದ್ವಿ ಅಲ್ಲ, ಅದು ಹಾಕ್ಲಿಕ್ಕೆ ಈಗ. ಅಮ್ಮಂದು ಚಟ್ನಿ ರೆಡಿ ಆಗ್ತಾ ಉಂಟು. ಮ್ಯಾಂಗೋ ಚಟ್ನಿ. ಮಿಕ್ಸ್ ಮಾಡು. ಚಂದ ಕಾಣ್ತಾ ಉಂಟು, ಪರಿಮಳ ಬರ್ತಾ ಉಂಟಲ್ಲ, ಘಮ ಘಮ ಘಮ. ನಿಮಗೆ ಬರ್ತದಾ? ಯಾರಿಗೆ? ಅವರಿಗೆ. ಅವ್ರದ್ದು ಕೇಳ್ಬೇಕು. ಬರ್ತಾ ಉಂಟ ನಿಮ್ಗೆ? ತುಕತ್ತೆ ಸರ್ಲೆ ನಿಮಗೆ ಉಲ್ಟವೇ ಮಾತಾಡುದು ಮಾರ ನನ್ನ ಮೌಸಿ. ಟೇಸ್ಟ್ ನೋಡಿ. ಟೇಸ್ಟ್ ಬಿಸಿ ಉಂಟದು. ಬಿಸಿ ಉಪ್ಪು ಉಪ್ಪು ಮಾಡ್ಬೇಕು. ಬಿಸಿ ಉಂಟಾ? ಉಪ್ಪು ಉಪ್ಪು ಮಾಡಿದ್ದೇನೆ. ಒಳ್ಳೆ ಪರಿಮಳ ಉಂಟು ಮಾತ್ರ. ಎಂತ ಹೇಳಿದ್ದು? ಎಂತ ಹೇಳಿದ? ಅಬ್ಬಾ, ನಂದು ಕಣ್ಣೆಲ್ಲ ಉರಿ ಬಂತು ಮಾರ ಒಂದ್ಸಲ. ಉಪ್ಪು ಕಮ್ಮಿ ಉಂಟು. ಉಪ್ಪು ಹಾಕುವ ಈಗ. ನೋಡ, ನಾನು ಹಾಕ್ಬೇಕಾ? मावशी टेस्ट करिए. ये कशा झाला सांगे. हात मात्र दाखवणे नाही, तू दाखवायचे. ये ना हा टेस्ट अंग व्हिडिओ कॉल कर. काय लावण्या उडी टाकेल ये याचे आणि उप्पू ನೋಡ್ತೇನೆ ರುಚಿ ರುಚಿ. ಒಳ್ಳೆದು ನಂಗೆ ಎಂತದ ಎಂತ ನೀನ ಮಾಡಿದ್ದು? ನಮಗದಿ ಮೀಟ್ ಸಮ ಲಿಂಬೆ ಹಾಕು. ಇದಕ್ಕೆ ಲಿಂಬೆ ಹಾಕಿ ಸರಿ ಆಗ್ತದೆ ನೋಡು. ಲಿಂಬೆ ಹಾಕಿ ನೋಡು. ಅರ್ಧ ಗಲೋಣ ಅಲ್ಲರಿ ಅಕ್ಕ, ಹುಳಿ ಉಣಾಸ. ನೋಡು ನೀನು ನೋಡು. ಹುಳಿ ಆಯ್ತಾ? ಅದೇ ಸರಿ ಆಗ್ತದೆ ಈಗ. ಅದ್ರ ಒಳ್ಳೆದಾಯ್ತು. ಹೌದಾ? ಆಗಾಗಿಂತ
ಇವತ್ತು ಕರೆಂಟ್ ಸಹ ಇಲ್ಲ, ಅವಳಿಗೆ ಟಿವಿ ನೋಡ್ಲಿಕ್ಕೆ ಇಲ್ಲ ಇವತ್ತು. ಹಾಗೆ ಅವಳಿಗೆ ಎಂತ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಅದಕ್ಕೆ ರೀಲ್ಸ್ ನೋಡ್ತಾ ಇದ್ಲ ಫೋನಲ್ಲಿ, ಅವಳಿಗೆ ಇದೊಂದು ರೆಸಿಪಿ ಕಾಣಿಸಿತು. ಹಾಗೆ ಅವಳು ಇದು ಮಾಡ್ತೇನೆ ಅಂತೇಳಿ ಹೇಳಿದ್ದು. ಹಾಗಾಗಿ ಇವತ್ತು ವೀರಲ್ ಬೆಂಡೆಕಾಯಿ ಬುರ್ಜಿ ಮಾಡ್ತಿದ್ದಾಳೆ, ಬೆಂಡೆಕಾಯಿ ಮತ್ತೆ ಮೊಟ್ಟೆ ಹಾಕಿ. ಹಾಗೆ ಹತ್ತಿರದವರು ಯಾರಾದರೂ ನೋಡಿದ್ರೆ ದಯವಿಟ್ಟು ಹೇಳ್ಬೇಡಿ ನಾವು ವೀರಲನ್ನು ಮನೆಗೆ ಕರೆಸಿ ಕೆಲಸ ಮಾಡ್ಕೋತಾ ಇದ್ದೇವೆ ಅಂತ ಯಾರು ಸಹ ಹೇಳ್ಬೇಡಿ ಆಯ್ತಾ. ಇದು ಅವಳು ಇಂಟ್ರೆಸ್ಟ್ ತೋರಿಸಿ ಮಾಡಿಸಿದ್ದಿಂದ ಸತ್ತು ನೋಡ ತೋರಿಸು. ವಾವ್, ನೋಡಕ್ಕೆ ಚಂದ ಕಾಣ್ತುಂಟಲ್ಲ. ಬಿಸಿ ಉಂಟಾ? ಅದೇ ಹುಳಿ ಸ್ವಲ್ಪ ಕಮ್ಮಿ ಇತ್ತು, ಹುಳಿ ಮತ್ತೆ ಉಪ್ಪಲ್ಲ. ಅದಾದ್ಮೇಲೆ ಕರೆಕ್ಟ್ ಆಯ್ತು. ನನ್ಗೆ ಶೆಫ್ ಕಾಂಪಿಟೇಷನ್ ಇದ್ರೆ ನನ್ನನ್ನು ಕಲಿಸಿ. ಹಾ, ಇನ್ನೊಂದೆಂತ ಅಂದ್ರೆ ವೀರಲ್ರು, ಇನ್ನೊಂದೆಂತ ಅಂತ ಹೇಳಿದ್ರೆ ನಾವೀಗ ಮಾಸ್ಟರ್ ಶೆಫ್, ಸೆಲೆಬ್ರಿಟಿ ಮಾಸ್ಟರ್ ಶೆಫ್ ನೋಡ್ತಾ ಇದ್ದೇವೆ. ಹಾಗೆ ಇವಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಈಗ ಜಾಸ್ತಿ ಆಗಿದೆ ಅಲ್ಲ. ಹೌದೌದು. ಇದನ್ನು ನೋಡಿದರೆ ನಿಮಗೆ ಬಾಯಲ್ಲಿ ನೀರು ಬರ್ಬೇಕು. ನಾನು ಮಾಡಿದ್ದನ್ನು ನಿಮ್ಗೆ ಬಾಯಲ್ಲಿ ನೀರು ಬರ್ಬೇಕು. ಬರ್ಲಿಲ್ಲ ಆದ್ರೆ ನಿಮ್ಗೆ ಟೇಸ್ಟೇ ಗೊತ್ತಿಲ್ಲ. ಮಾಡಿ ಮನೆಯಲ್ಲಿ ಮಾಡಿ ಅಂತ ಹೇಳಿ, ಮನೆಯಲ್ಲಿ ಮಾಡಿ ಆಯ್ತಾ. ಹೀಗೆ ಮಾಡುವುದು ತೋರಿಸಿ. ಮತ್ತೆ ಯೂಟ್ಯೂಬ್ ನೋಡಿ ಪ್ರಯೋಜನ ಇಲ್ಲ, ನೀವು ಮಾಡ್ಬೇಕು ಮನೆಯಲ್ಲಿ. ಇದೇ ಹೊರೆ ಜೋರಿದಾಳೆ ಇವಳು, ಪಾಪ ಅನ್ಕೋಬೇಡಿ, ಜೋರಿದಾಳೆ ಅಲ್ಲನಾ. ಮತ್ತೆ ನಾನ್ ಜೋರಿಲ್ಲ, ಪಾಪನ ನಾನು ಪಾಪ ಅಲ್ಲ. ಜೋವಿಯ ಜೋವಿಯ ಮಗ ಬುಕ್ಲಾಗ್ತ ಬಸ್ತಿ ಚಟ್ನಿ ಅಲ್ಲಿ ಚಟ್ನಿ ಮೋಶೆ ಸರು ಇವರದ್ದು ಚಟ್ನಿ ಆಗ್ಲಿಕ್ಕೆ ನಂದು ಹೊಟ್ಟೆ ಕೂಡ ಹೋಯ್ತು. ಬೆಂಡೆಕಾಯಿ ಬುರ್ಜಿ. ಇವರು ನೋಡಿ ಅಲ್ಲಿ ಹೋಗಿ ಮಾತಾಡುದು. ಬಾಬಾ ನಾವು ಸಲ್ಲಿ ಮೋಶೆ ಜೋಂದಲೆ ಕಳಿಸ್ತೆ. ಅಮ್ಮನ ಹತ್ರ ಹೇಳು ಫಸ್ಟ್ಗೆ ಕಾಷನ್. ಅಮ್ಮ ಅಲ್ಲ, ಪಪ್ಪ ಬೈತಾರೆ. ಪಪ್ಪ ಯಾಕೆ ಬೈಯುದು? ಯಾಕೆಯಾ ನೋಡಿ ವಿಡಿಯೋದಲ್ಲಿ ಹೇಳಿದೆ. ಈಗ ಪಪ್ಪ ಕೂಲ್ ಆಗ್ಬೇಕು, ಪಪ್ಪ ಬೆಚ್ಚ ನಿಧಾನ. ಇಲ್ಲಿ ಕೆಳಗಿನ ತೆಗಿಲಿಕ್ಕೆ ಆಗುದಿಲ್ಲ ವೀರಾ, ಇಲ್ಲಿ ಉಂಟಲ್ಲನಾ ಈಗ ಈಚೆ. ಹೌದವಾ? ತಗೊಳ್ಳಿ ಕೊಡು. ಕೊಡಕಾ? ಹೋಗುವ ನಾಳೆ. ಇದು ಗಂಜಿ, ಮಾವಿನಕಾಯಿ ಚಟ್ನಿ, ಮತ್ತೆ ಇದು ಬೆಂಡೆಕಾಯಿ ಮತ್ತೆ ಮೊಟ್ಟೆದು ಬುರ್ಜಿ.